ಬಸ್ಸು ಹಾಂ ಕೃತಿ ತಿಂಡಿ ಮಾಡಿದ್ಲಲ್ಲ. ಏನ್ ನಿನ್ನ ನಡುವೆ ಅವಳು ಕಾಲೇಜ್ಗೆ ಲಂಚ ತಗೊಂಡೋಗ್ತಲ್ಲ. ಆಚೆ ಕಡೆ ತಿನ್ನೋ ರೂಢಿ ಆಗಿರ್ಬೇಕು ಬಿಡ. ಇರ್ಬೇಕು. ಹೌದು, ಕಾಲೇಜಿಗೆ ಟೈಮ್ ಆಯ್ತಲ್ವಾ? ಹೌದು. ಪಾಪು ಪಾಪು ಯಾವುದು ನಮ್ಮ ಪಾಪನ್ ಕರೆದ್ರೆ ಕಾಡ್ ಪಾಪ ಬರ್ತದೆ. ಏನಂದೆ? ನಿನ್ ತಂಗಿ ಮಾತ್ರ ಪಾಪು, ನನ್ ಕಾಡ್ ಪಾಪುನಾ? ಯಾರು ಹೇಳಿದ್ದು? ನೀನು ಸೂಪರ್ ಕಾಪು. ಹಾ, ಹಂಗ್ ಬಾ ದಾರಿಗೆ. ನಾನಿಲ್ಲ ಅಂದ್ರೆ ಯಾರು ಫ್ರೆಂಡ್ ಇಲ್ಲ ನಿನ್ ತಂಗಿ, ಗೊತ್ತಾ? ಅದ್ ಗೊತ್ತಿದೆ ಅಲ್ವಾ, ನಾವು ಸುಮ್ನೆ ಇರೋದು. ಏನ್ ಗೊತ್ತು ನಿಂಗೆ? ಏನ್ ಗೊತ್ತು ನಿಂಗೆ? ನಂಗ್ ಸಿಟ್ ಬಂದ್ರೆ ಅಷ್ಟೇ. ಏನ್ ಮಾಡ್ತೀಯಾ? ಪಾಪು! ಏ ತೇಜು, ಯಾಕೆ ಆರೆಂಜಿ ಕೂಗ್ತಿದ್ಯಾ? ಕೃತಿ, ನಾನಿನ್ನ ನಿಮ್ ಮನೆಗೆ ನಿನ್ನ ಪಿಕಪ್ ಮಾಡಕ್ ಬರಲ್ಲ ಕಣೆ, ನೀನೇ ಬಾರೆ. ಆಯ್ತು, ಓಕೆ ಓಕೆ. ಅಣ್ಣ, ಯಾಕೆ ಅವಳನ್ನ ಸುಮ್ಮನೆ ರೇಗಿಸ್ತೀರಾ? ಯಾಕಂದ್ರೆ ಅವಳು ನಿನ್ನೆ ಯಾಕೆ ತೆಗಿ ಕಣಮ್ಮ. ಈಗ ಅನ್ನೋದು ಆಮೇಲೆ ರೇಗ್ಸೋದು. ಸರಿ ಆಯ್ತು, ಬಾ, ಕಾಲೇಜಿಗೆ ಟೈಮ್ ಆಗ್ತು, ಹೋಗೋಣ. ಅಣ್ಣ ಬಾಯ್ ಬಾಯ್. ಕೊಡ್ತಿ ಈ ದುಡ್ಡು ಇಟ್ಕೊ. ಅಣ್ಣ, ನನ್ಗೆ ಯಾಕಣ್ಣ ದುಡ್ಡು? ನೀ ದಿನ ಕೊಡ್ತೀಯ, ನಾನು ತಗೊಂಡು ಹೋಗ್ತೀನಿ. ನನ್ಗೇನು ಖರ್ಚಿದೆ? ಆದ್ರೂ ಪರವಾಗಿಲ್ಲ, ಇಟ್ಕೊಳಮ್ಮ. ಹಾ, ಬರೇ ಬಾಯ್ ಮಾತಲ್ಲಿ ತಂಗಿ ತಂಗಿ ಅಂತೀರಾ. ನಂಗೆ ಯಾವತ್ತಾದ್ರೂ ಈ ತರ ದುಡ್ಡು ಕೊಟ್ಟಿದ್ದೀರಾ? ಇವಳು ಕೊಟ್ರೆ ನಿಂಗೆ ಕೊಟ್ಟಂಗೆ ಅಲ್ವಾ? ನೀನೇನಾದ್ರೂ ಕೇಳಿದ್ರೆ ಕೃತಿ ಕೊಡ್ಸಲ್ಲ ಅಂತಾಳ. ಅಯ್ಯೋ, ಮತ್ತೆ ಶುರು ಮಾಡಬೇಡಿ, ಕೊಡಿ. ಬಾರೆ ಹೋಗೋಣ, ಕಾಲೇಜಿಗೆ ಟೈಮ್ ಆಗ್ತು. ಏಯ್, ಹಿಂಗೆ ಬಾಯಿ ಬಿಟ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಗೇಮ್ನ ಟಕ ಟಕ ಅಂತ ಮುಗಿಸ್ಕೊಂಡು ಕಟಾಯಿಸ್ಕೊಂಡು ಹೋಯ್ತಾ ಇರಬೇಕು. ಜಾಸ್ತಿ ಹೊತ್ತು ತಡ್ದಲ್ಲಿದ್ದರೆ ಅಟ್ಯಾಕ್ ಮಾಡಿಬಿಡ್ತಾರೆ. ಚಿಯಾಬಾಯಿ, ಅದು ಏನು ಗೊತ್ತಾ, ನಮಗೆ ಮಾಲು. ಲೇ, ನಾನು ಅದನ್ನೇ ಕಣೋ ಕೇಳ್ತಾ ಇರೋದು. ಯಾವ ಮಾಲ್ ಬೇಕು? ಜಿಲೇಬಿ ಬೇಕಾ, ಮೈಸೂರು ಪಾಕ್ ಬೇಕಾ, ಸೋನ್ ಪಾಪಡಿ ಬೇಕಾ? ಅದು ಸೋನ್ ಪಾಪಡಿ ಬೇಕಣ್ಣ. ದುಡ್ಡು ಆಮೇಲೆ ಕೊಡ್ತೀವಿ. ಲೋ ಬಚ್ಚಗಳ, ನಮ್ಮ ಬಿಸ್ನೆಸ್ಸಲ್ಲಿ ಕ್ರೆಡಿಟ್ ಇಲ್ಲ ಅಂತ ಗೊತ್ತಿಲ್ವೇನ್ರೋ ನಿಮಗೆ? ನಮ್ದೇನಿದ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ. ಚಿಯಾಬಾಯಿ, ಕ್ಯಾಶು ಸಂಜೆ ಅಷ್ಟರಲ್ಲಿ ತೊಗೊಂಬಂದು ಕೊಟ್ಬಿಡ್ತೀನಿ. ನಿಮ್ಮಂಥ ಬಚ್ಚಗಳನ್ನ ಎಷ್ಟು ಜನ ನೋಡಿಲ್ಲ. ನನಗೆ ಲಾಲ್ ಬಾಗ್ ಕೊಡ್ತೀರಾ? ದೇವ್ರನ್ನೇ ಮೋಸ ಮಾಡಲ್ಲ ಚಿಯಾಬಾಯಿ, ನಮ್ಮನ್ನು ನಂಬಿ. ನಿಮಗೆಲ್ಲ ದೇವರೆಲ್ಲ ಇದ್ದಾನೇನ್ರಲ್ಲೇ? ದೇವರಲ್ಲ, ಅವ್ರ ಡ್ಯಾಡಿ ಬಂದರೂ ಕೊಡಲ್ಲ. ಸಂಜೆ ದುಡ್ಡು ಬಂದಮೇಲೆ ಇಸ್ಕೊಂಡೋಗಿ. ಸಂಜೆವರೆಗೂ ತಡ್ಕೊಳಕ್ಕಾಗಲ್ಲ ಚಿಯಾಬಾಯಿ. ಅಷ್ಟ್ರಲ್ಲಿ ಪ್ರಾಣ ಹೋದ್ರೂ ಹೋಗ್ಬೋದು ಚಿಯಾಬಾಯಿ. ನಿಮ್ಮ ಪ್ರಾಣ ಹೋಗುತ್ತೆ ಅಂತ ಗೊತ್ತಾದ್ಮೇಲೂ ಮತ್ತೊಬ್ರು ಪ್ರಾಣ ತೆಗೆದಾದ್ರೂ ದುಡ್ಡು ತಗೊಂಡ್ಬರ್ಬೇಕಂದ್ರ. ಬಾಯ್ ಹಂಗ ಅನ್ಬೇಡಿ, ನಂಬಿ ನಮ್ನ. ಒಂದೇ ಒಂದ್ಸಲಿ 10 ಗ್ರಾಮ್ ಕೊಟ್ಬಿಡಿ ಸಾಕು. ಜೀವ ಉಳಿಸ್ಕೊಂಡು ದುಡ್ಡು ತಂದು ಕೊಟ್ಬಿಡ್ತೀವಿ. ನೋಡ್ರೋ, ನಿಮ್ಗೆ ಒಂದ್ಸಲ ಕೊಟ್ಟರೆ ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತೀರಾ. ನಿಮ್ಗೆ ಮಾಲ್ ಬೇಕಂದ್ರೆ ಭಿಕ್ಷೆ ಬೇಡ ಆದರೂ ಬಂದು ದುಡ್ಡು ಕೊಟ್ಕೊಂಡು ಇನ್ನು 1 ಅವರ್ ಅಷ್ಟೇ ಈ ಅಡ್ಡದಲ್ಲಿರ್ತೀನಿ. ಬೇರೆ ಅಡ್ಡಕ್ಕೆ ಹೋಗ್ಬೇಕು. ಗೆಟ್ ಔಟ್. ಅಲ್ಲ ಬಾಯ್, ಅದು ಹೋದ್ರೋ. ಏನ್ ಮಾಡೋದು ಇವಾಗ? ನನ್ಗಂತೂ ತಲೆ ಚಿತ್ತಿಡಿತಾ ಇದೆ. ತಲೆ ಕೆಡ್ಸ್ಕೊಳ್ಳೋದು ಬೇಡ. ಚಿಯಾಬಾಯಿ ಹೇಳ್ದಂಗೆ ಅವ್ನು ತಲೆ ಒಡೆದಾದ್ರು ದುಡ್ಡು ತರನ. ಬಾ. ಅಯ್ಯೋ ಕಳ್ಳನ ಮಕ್ಳ, ಬಿಟ್ಟಿ ಮಾಲ್ ಕೊಡ್ಬೇಕಾ ನಿಮಗೆ? ಹೋಗ್ರ. ಏನೇ ಹೇಳು ಕೃತಿ, ನಿಮ್ಮ ಅಣ್ಣಂದಿರ್ತಾರ ಯಾರು ಸಿಗಲ್ಲ ಕಣೆ. ಅಲ್ಲ ಕಣೆ, ನೀನು ಹೊಗಳ್ತಾ ಇದ್ಯಾ ಬೈತಾ ಇದ್ಯಾ? ನಾನು ಯಾಕೆ ಬೈಲಿ, ಹೊಗಳ್ತಾ ಇದ್ದೀನಿ. ನಿನ್ನ ಎಷ್ಟು ಕೇರ್ ಮಾಡ್ತಾರೆ ನೋಡು. ಕಣೆ, ನನಗೆ ತಂದೆ ತಾಯಿ ಎಲ್ಲ ಅವರೇ. ನನಗೆ ಬುದ್ಧಿ ಬರೋ ಅಷ್ಟರಲ್ಲಿ ಅವ್ರ ಬದುಕೇ ಇರಲಿಲ್ಲ. ನನಗವ್ರ ಮುಖ ನೋಡಿದ ನೆನಪೇ ಇಲ್ಲ. ಅದಕ್ಕೆ ಕಣೆ, ಅವ್ರ ನೆನಪೇ ಬರಬಾರ್ದು ಅಂತ ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರೋದು. ಅರ್ಥ ಮಾಡ್ಕೊಳ್ಳೆ ನಿಮ್ಮ ಅಣ್ಣಂದಿರ್ನ. ಹೌದು. ಹೇ ಹಾಯ್ ಕಣ್ರು, ಸೂಪರ್ ಆಗಿದ್ದೀನಿ. ಹೌದು, ಇಷ್ಟು ದಿನ ಕಾಣಿಸ್ತಾನೆ ಇರಲಿಲ್ಲ. ಊರ್ಗೋಗಿದ್ವಿ. ಅಯ್ಯೋ, ಈ ಹುಡುಗನ ಸವಸ ಇನ್ನೂ ಬಿಟ್ಟಿಲ್ವಾ? ಏಯ್, ಯಾರನ್ನ ಹುಡ್ಗ ಅಂತಾರದು? ಹುಡುಗ ಅಲ್ಲ,
ಲೇಡಿ ಬಾಬ್ ಕಟ್ ಲೇಡಿ. ಬಾಫ್ ಕಟ್ ಲೇಡಿ ಅಂದ್ರೆ ಬಿಡ್ತೀನಿ ನೋಡು. ಅಯ್ಯೋ ಬಾಫ್ ಕಟ್ ಲೇಡಿ ಹೊಡಿಯಕ್ ಬರ್ತಿದ್ದಲ್ಲ, ಓಡಿ ಓಡಿ. ಏನೇ ನಿಮ್ ಮನೆಗ್ ಬಂದ್ರೆ ನಿಮ್ ಅಣ್ಣಂದಿರ್ ಕಾಟ, ಈ ರೋಡಲ್ಲಿ ಈ ಹುಡುಗರ ಕಾಟ. ನಿನ್ನ ನೋಡಿದ್ರೆ ಎಲ್ರಿಗೂ ರೇಗಿಸ್ಬೇಕು ಅಂತ ಅನ್ಸುತ್ತೆ. ಅವ್ರು ನಿನ್ ಫ್ರೆಂಡ್ ಸಿಗ್ಲಿ ಕಣೆ. ಹೇಯ್ ಅಲ್ಲಿ ನೋಡು, ಆ ಕೃತಿ ಮತ್ತೆ ಆ ಕುಳ್ಳಿ ಬರ್ತಾವಳೆ. ಹೌದು ಕಣ, ಅವ್ರ ಹತ್ರ ದುಡ್ಡಿರ್ಬೋದು, ಕೇಳೋಣವಾ? ಸುಮ್ಮನೆ ದುಡ್ಡು ಕೇಳಿದ್ರೆ ಯಾಕೋ ಕೊಡ್ತಾರೆ? ಏನಾದರೂ ಇಮೋಷ್ನಲ್ ಡ್ರಾಮಾ ಮಾಡಿದ್ರೆ ಕೊಡ್ತಾರೆ. ಹೌದು ಮಗ, ಹುಡುಗಿರು ಎಮೋಷ್ನಲ್ಗೆ ಬಿದ್ದೇ ಬೀಳ್ತಾರೆ. ಹಾಂ, ಇಲ್ಲಿ ಮಗ ಸ್ವಲ್ಪ ಹತ್ಬಿಟ್ಟು ತೋರಿಸು. ನಮ್ಮ ಕಾಲೇಜ್ ಹುಡುಗರು ಶರತ್ ಮತ್ತು ಸುಮಂತ್ ಅಲ್ವಾ, ಇಲ್ಲೇನು ಮಾಡ್ತಿದ್ದಾರೆ? ಸಮಾಧಾನ ಮಾಡ್ಕೊ ಮಗ, ಏನಾಗಲ್ಲ, ಸಮಾಧಾನ ಮಾಡ್ಕೊ. ನೋಡ್ತವ್ರೆ ಸ್ವಲ್ಪ ಜೋರುಗಳು. ಹೇಳ್ತಾ ಇದ್ದಾರೆ ಕಣೆ. ಸಮಾಧಾನ ಮಾಡ್ಕೊ ಮಗ, ಏನಾಗಲ್ಲ, ಸಮಾಧಾನ ಮಾಡ್ಕೊ ಮಗ. ಹೌದು ಕಣೆ, ನೋಡೋಣ. ಏನಾಗಲ್ಲ ಬಿಡು ಮಗ, ತಲೆ ಕೆಡ್ಸ್ಕೋಬೇಡ. ಹೇ ಶರತ್, ಸುಮಂತ್, ಏನಾಯ್ತು? ಕಾಲೇಜಿಗೆ ಹೋಗದೆ ಇಲ್ಲೇನ್ ಮಾಡ್ತಿದ್ದೀರಾ? ಮಗ ಸಮಾಧಾನ ಮಾಡ್ಕೊಳ್ಳೋ, ಏನಾಗಲ್ಲ. ಅದು ಇವನ್ ಯಾಕೆ ಅಳ್ತಿದ್ದಾನೆ? ಅದು ಮಗ ಇರು ಮಗ, ಸಮಾಧಾನ ಮಾಡ್ಕೊಳ್ಳೋ. ಇವ್ರ ತಾಯಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಒಬ್ಬ ರೌಡಿ ಹತ್ರ ದುಡ್ಡು ಇಸ್ಕೊಂಡಿದ್ದ. ಈಗ ಆ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಕಾಲೇಜ್ ಹತ್ರ ಬಂದು ಜಗಳ ಮಾಡ್ತಾನಂತೆ. ನಮ್ಮ ಹತ್ರ ಎಲ್ಲಿ ಬರುತ್ತೆ ಅಷ್ಟು ದುಡ್ಡು? ಸರಿ, ಅವ್ರಿಗೆ ಎಷ್ಟು ಕೊಡ್ಬೇಕು ದುಡ್ಡು ನೀವು? 5,000. ಹೌದಾ, ಸರಿ, ನನ್ನ ಹತ್ರ ಇದೆ, ಕೊಡ್ತೀನಿ, ತಗೊಂಡೋಗಿ ಕೊಟ್ಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಏಯ್ ಸುಮ್ಮನೆ ನೀನ್ ಯಾಕೆ ದುಡ್ಡು ಕೊಡ್ತಿದ್ಯಾ? ನಂಗೆ ಯಾಕೋ ಇವ್ರ ಮೇಲೆ ಡೌಟ್ ಇದೆ. ನಿಮಗೆ ನಮ್ಮ ಮೇಲೆ ಡೌಟ್ ಇದ್ರೆ ನೀವೇ ಬಂದು ಆ ರೋಡಿಗೆ ದುಡ್ಡು ಕೊಡಿ. ಹಾಗೆ ಆಗಲಿ, ಇವಳ ಡೌಟು ಕ್ಲಿಯರ್ ಆಗುತ್ತೆ. ನಡೀರಿ, ಅಲ್ಲಿಗೆ ಹೋಗೋಣ. ಏಯ್ ನಾವ್ಯಾಕೆ ಹೋಗ್ಬೇಕು? ಏಯ್ ಅವನ್ನೇ ಕರ್ಸೋ, ದುಡ್ಡು ಬೇಕಾಗಿರೋದು ಅವನಿಗೆ. ಅಯ್ಯೋ, ಅವ್ರಿಗೆ ಬಂದ್ರೆ ಹೊಡೆದಾಕ್ ಬಿಡ್ತಾರಲ್ಲ. ಅಂತ ಜಾಗಕ್ಕೆ ಬರಕ್ಕೆ ನಿಮಗೆ ಧೈರ್ಯ ಇದ್ರೆ ಕರ್ಕೊಂಡು ಹೋಗ್ತೀವಿ. ಏಯ್ ಧೈರ್ಯ? ನಮ್ಮ ಧೈರ್ಯ ಬಗ್ಗೆ ಮಾತಾಡ್ತೀಯ? ಏ ಬಾರೆ ಹೋಗೋಣ, ಯಾವನ? ಏ ಬಾರಲೇ. ಏಯ್ ಕಾಣಿಸಲ್ವಾ? ಮನೋಜ, ನೀನಾ? ಹೋ ತರುಣ್ ಬಸವ, ಏನ್ರ ಕಾಲೇಜಲ್ಲಿ ಹಂಗಿದ್ರೆ ಹಂಗೆ ಇದ್ರಲ್ಲ. ದೇವ್ರಾಗ ಇಟ್ಟಿದ್ದಾನು ಆಗಿದೀವಪ್ಪ. ಲವ್ ಮದ್ವೆ ಆಯ್ತಂದ್ರು? ಇಲ್ಲ ಕಣೋ, ನಮ್ಗೊಬ್ಳು ತಂಗಿ ಇದ್ದಾಳೆ, ಅವಳು ಇನ್ನೂ ಓದ್ತಾ ಇದ್ದಾಳೆ. ಅವಳ ಮದುವೆ ಆದ್ಮೇಲೆ ನಮ್ಮ ಮದುವೆ ಕೇಳ್ತಿಯಲ್ಲೋ, ನಿನ್ ಮದುವೆ ಆಯ್ತಾ? ಇನ್ನ ಇಲ್ಲ ಕಣ. ಏಯ್ ಒಂದ್ ನಿಮಿಷ ಮರಿ, ಇದೇ ಏರಿಯಾ ನಿಮ್ದು? ಹ್ಞೂ ಅಂಕಲ್, ಇದೇ ಏರಿಯಾ ನಮ್ಮದು. ಇಲ್ಲಿ ನೆಕ್ಸ್ಟ್ ರೋಡಲ್ಲಿ ಇರೋದು. ಯಾರಾದ್ರೂ ವಿಚಿತ್ರವಾಗಿರೋ ವ್ಯಕ್ತಿ ನಿಮ್ ಕಣ್ಣಿಗೆ ಏನಾರ ಬಿದ್ರ? ಇಲ್ಲ ಅಂಕಲ್. ಹೌದು, ನಿಮ್ ಸ್ಕೂಲ್ ಇಲ್ವಾ? ಇಲ್ಲ ಅಂಕಲ್, ನಮಗೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ ಸ್ಕೂಲ್ ಸ್ಟಾರ್ಟ್ ಆದಾಗ ನಿಮ್ ಕಾಲೇಜ್ ಹತ್ರ ಇಲ್ಲ ಸ್ಕೂಲ್ ಹತ್ರ ಯಾರು ವಿಚಿತ್ರವಾಗಿರೋ ವ್ಯಕ್ತಿ ಕಂಡ್ರೆ ನಾನು ತಿಳಿಸಿ. ಸರಿ ಅಂಕಲ್. ಹೌದು ಅಂಕಲ್, ನೀವು ಯಾರು? ನಾನು ಯಾರಂತ ನಿಮ್ಗೆ ಆಮೇಲೆ ಹೇಳ್ತೀನಿ, ನೀವು ಇವಾಗ ಹೊರಡಿ. ಲೋ, ಏನೋ ಪೊಲೀಸ್ ಅವ್ರ ತರ ಎಂಕ್ವೈರಿ ಮಾಡ್ತಾ ಇದ್ಯಾ? ಪೊಲೀಸ್ ಆದ್ಮೇಲೆ ಮಾಡ್ಲೇಬೇಕಲ್ಲಮ್ಮ. ಏನು ನೀನ್ ಪೊಲೀಸಾ? ಹೌದು, ಕಾಲೇಜ್ ಮುಗ್ದಿದ ತಕ್ಷಣ ಡ್ಯೂಟಿಗೆ ಜಾಯ್ನ್ ಆದೆ. ಅದರಲ್ಲಿ ಇಲ್ಲಿ ಯಾವ್ದಾರ ವಿಚಿತ್ರವಾಗಿರೋ ವ್ಯಕ್ತಿ ನಿಮ್ ಕಣ್ಣಿಗೇನಾರ ಬಿದ್ರ? ನೀನೇನು ಹೇಳ್ತಿದ್ದೆ ಅರ್ಥ ಆಗ್ತಿಲ್ಲ ಕಣ. ಈ ಏರಿಯಾದಲ್ಲಿ ಪೆಡ್ಲರ್ಗಳಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀನಿ. ಏನೋ ಪೆಡ್ಲರಾ? ನನಗೆ ಸೈಕಲ್ ಪೆಡ್ಲು ಗೊತ್ತಪ್ಪ, ಇದ್ಯಾವ್ದು ಪೆಡ್ಲರು? ಡ್ರಗ್ಸ್ ಮಾರೋರು. ಡ್ರಗ್ಸಾ? ಈ ನಡುವೆ ಡ್ರಗ್ಸ್ ದಂಧೆಗಳು ಜಾಸ್ತಿ ಆಗ್ತಾ ಇದೆ. ಈ ಸ್ಕೂಲು ಕಾಲೇಜು ಮಕ್ಕಳನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ. ಅದಕ್ಕೆ ಆ ಥರ ಅನುಮಾನ ಬರೋ ಥರ ವ್ಯಕ್ತಿ ಏನಾರ ನೋಡಿದ್ರೆ ನನಗೊಂದು ಕಾಲ್ ಮಾಡಿ. ಸರಿ, ಬಾಯ್. ಮನೆಗೆ ಬಂದು ಹೋಗ್ಬೋದಾಗಿತ್ತಲ್ಲೋ? ಆನ್ ಡ್ಯೂಟಿ ಕಣೋ, ಇವತ್ತಾಗಲ್ಲ, ಇನ್ನೊಂದು ದಿವಸ ಸಿಗ್ತೀನಿ. ಸರಿ ಕಣ. ಸರಿ ಬಾಯ್. ಬನ್ನಿ. ಏನ್ರೋ ಈ ತರ ಇದೆ ಪ್ಲೇಸು? ಈ ರೌಡಿಗಳ ಪ್ಲೇಸ್ ಹಿಂಗೆ ಇರುತ್ತೆ, ಇನ್ನಿಂಗ್ ಮತ್ತೆ ಬಾ. ಜಿಯಾ ಬಾಯ್, ಏನೋ ಇದು ಹೆಸರು ಹಿಂಗಿದೆ. ರೌಡಿಗಳೆಲ್ಲ ಹಿಂಗೆ ಹೆಸರು ಇಟ್ಕೊಂತಾರೆ, ಸುಮ್ಮನೆ ಇರಿ. ಅದಕ್ಕೆ ನೀವು ಇಲ್ಲಿ
ಬರಬೇಡ ಅಂತ ಹೇಳಿತ್ತು. ಓ ಮುಚ್ಚಪ್ಪ, ಯಾವನವನ್ ರೌಡಿ ಕರ್ಸೋ ನೋಡ್ತೀನಿ. ಏನಂದ ಹೆಸರು? ಚಿಯಾ ಬೈ. ಓಯ್ ಚಿಯಾ ಬಾಯ್, ಬಾರೋ ಆಚೆ. ಏಯ್, ಅವ್ರು ಮಾತ್ರ ಅಲ್ಲೇ ಇರಲಿ, ನೀವು ಮಾತ್ರ ಬಂದ್ರೋ. ಏಯ್, ದುಡ್ಡು ತಗೊಬನ್ನಿ ಅಂದ್ರೆ ಹುಡುಗಿರನ್ನ ಕರ್ಕೊಂಡು ಬಂದಿದ್ದೀರಲ್ರೋ. ಏ ಬಾಯ್, ಸುಮ್ಮನೆ ರೀ, ದುಡ್ಡಿರೋದೇ ಅವ್ರ ಹತ್ರ. ಸುಮ್ಮನೆ ಕೇಳಿದ್ರೆ ಕೊಡಲ್ಲ ಅಂದ್ಬಿಟ್ಟು ಡ್ರಾಮಾ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ ಬೈ. ಅಣ್ಣ, ನಿಮ್ಮನ್ನ ದೊಡ್ಡ ರೌಡಿ ಅಂತ ಬಿಲ್ಡಪ್ ಕೊಡ್ತೀರಿ. ನೀವೇನೋ ದೊಡ್ಡ ರೌಡಿ ಅಂತ ಬಿಲ್ಡಪ್ ಕೊಟ್ಟಿದ್ರು, ಅವ್ರು ಹೊರಗಡೆ ಅವ್ರಿಗೆ ಹಾಕ್ಕೊಟ್ರೆ ಏನಾರು ಮಾಡೋದು? ಬೈ, ನಾವೇ ಅವ್ರನ್ನ ನಮ್ಮ ಐಟಮ್ ಹಾಕಿ ಕೊಟ್ಬಿಟ್ರೆ. ಸರಿ ಸರಿ. ಹಾಂ, ಆ ಕುಳ್ಳಿ ಹೆಸ್ರೇನ್ರು? ಅಣ್ಣ, ತೇಜು ಅಂತ. ಜೇಜು? ಬೈ, ತೇಜು ಅಲ್ಲ ಬೈ, ತೇಜು. ಹಾಂ ಹಾಂ, ಜೇಜು. ಜೂಜು 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 ಜೂಜು. ಏಯ್ ಬಂದ್ರು ದುಡ್ಡು ಕೊಡೆ. ತಗೊಳ್ಳಿ ನಿಮ್ಮ 5,000. ಇನ್ ಮುಂದೆ ಅವ್ರ ತಂಟೆಗೆ ಬಂದ್ರೆ ಏನಿಲ್ಲ. ಇಲ್ಲ ಇಲ್ಲ, ತೊಂದರೆ ಕೊಡಲ್ಲ. ಹಾಂ, ನಿಮ್ಗೇನಾದರೂ ಕುಡಿಯೋಕ್ಕೆ ಜ್ಯೂಸು ಏನಾದ್ರು ಮೂಸಾಗಿ ತೊಗೊಂಬರ್ತೀನಿ. ಹಾಂ, ಏನ್ರೋ ರೌಡಿ ಮನೇಲಿ ಟೀನಾ ಕಾಫಿನ ಏನಿರುತ್ತೆ? ಏಯ್, ಏನು ತಗೊಳ್ದೆ ಹಾಗೆ ಹೋದ್ರೆ ಅವ್ರನ್ನ ಗಲಾಟೆ ಮಾಡ್ತಾರೆ. ಸುಮ್ಮನಿರು. ಮನೆಗೆ ಬಂದಿರೋ ಅತಿಥಿಗಳು ತಗೊಳ್ಳಿ. ನನಗೆ ಬೇಡ, ಅದು ಕೆಂಬರುತ್ತೆ. ತಗೊಳ್ಬೇಕಾದ್ರೆ ತಗೊಳ್ಳಿಲ್ಲ, ಈ ನನ್ನ ಮಕ್ಕಳು ಬೇರೆ. ಏನದು? ಏನಿಲ್ಲ ಏನಿಲ್ಲ, ಏನಾಗಲ್ಲ. ಏನದು? ಅಯ್ಯೋ, ಅವ್ರು ಬೇರೆ ಅಲ್ಬಿಟ್ಟಿದ್ದಾರೆ. ಏನು ಮಾಡ್ದೆ? ಏನಿಲ್ಲ ಏನಿಲ್ಲ, ಏನಾಗಲ್ಲ. ಏನದು? ಬಾರೋ, ಡ್ರಾಪ್ ಮಾಡಿ ಬಾರೋ. ಒಂದು ನಿಮಿಷ ಬ್ಯಾಗ್ ತಗೊಂಬಂದ್ಬಿಡ್ತೀನಿ. ಬಾ ಕೃತಿ. ಕೃತಿ, ಲೆಫ್ಟ್. ಓಕೆ ಓಕೆ. ನಿಲ್ಸ್ರಿ. ಕೃತಿ ಎದ್ದೋಳೆ, ಮನೆ ಬಂತು ಎದ್ದೋಳೆ. ಕೃತಿ ಎದ್ದೋಳೆ, ಮನೆ ಬಂತು ಎದ್ದೋಳೆ. ಕೃತಿ ರೀ, ಇಳಿಸ್ರಿ. ನಾವು ಇಳಿಸಕ್ಕಾಗಲ್ಲ, ನೀವೇ ಇಳಿಸ್ಬೇಕು. ಅಯ್ಯೋ, ಏನ್ರಿ ಕೊಟ್ರಿ? ಇನ್ನು ಜ್ಞಾನನೇ ಬಂದಿಲ್ಲ. ಟೆನ್ಷನ್ ತಗೊಂಬಿಡಿ, ಏನೂ ಆಗಲ್ಲ. ಮಲ್ಕೊಂಡು ರೆಸ್ಟ್ ಮಾಡಿದ್ಮೇಲೆ ಜಾಲಿಯಾಗಿ ಹೇಳ್ತಾರೆ. ಅಯ್ಯೋ, ಏನ್ ಜಾಲಿನೋ ಏನೋ. ಅವ್ರ ಅಣ್ಣಂದಿರ್ ಬಂದ್ರೆ ರೀ, ಇಳಿಸ್ರಿ. ಸ್ಟ್ಯಾಂಡ್ ಅಪ್ ರೀ. ಓಕೆ ಇಳಿರಿ. ಓಕೆ 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 ಓಕೆ. ನಿಧಾನ. ಬಾ ಕೃತಿ, ಮೆಲ್ಲಗೆ, ನಿಧಾನ. ಹಿಡ್ಕೊಳ್ಳ. ಇರಿ, ಆ ಕಡೆ ಹೋಗ್ರಿ ರೀ. ಓಕೆ ಓಕೆ. ನಾನು ಬರಲಾ ಒಳಗಡೆ? ಹೇಯ್, ಹೋಗಡೆ. ಮೆಲ್ಲಗೆ. ಬಾಯ್ ಬಾಯ್. ಹಾಯ್ ಕಿಡ್ಸ್. ಯಾರು ಅಂಕಲ್ ನೀವು? ನಾವು ಕೃತಿ ಫ್ರೆಂಡು. ನಾವು ಕೃತಿ ಫ್ರೆಂಡೇ. ಇಸ್ ಇಟ್? ಓಕೆ, ಬಾಯ್ ಕಿಡ್ಸ್. ಬಾಯ್ ಫ್ರೆಂಡ್ಸ್. ಈ ನೋಡಕ್ ವಿಚಿತ್ರವಾಗಿಲ್ವಾ? ವಿಚಿತ್ರ ಅಂದ್ರೆ? ಅದೇ ಈ ಕಾಡಲ್ಲಿರುತ್ತಲ್ಲ, ಪ್ರಾಣಿ ತರ. ಹೇ ಹೌದು, ಅವಾಗ್ಲೇ ಅಂಕಲ್ ಸಿಕ್ಕಿದ್ರಲ್ಲ, ಯಾರ್ದು ವಿಚಿತ್ರವಾಗಿ ಕಂಡ್ರೆ ಹೇಳಿ ಅಂತ ಹೇಳಿದ್ರಲ್ಲ. ಹೌದಲ್ವಾ? ಇವನ್ ಯಾಕೋ ವಿಚಿತ್ರವಾಗಿದ್ದಾನೆ. ಆ ಅಂಕಲ್ ಎಲ್ಲರೂ ಸಿಕ್ಕಿರೋ ಹೇಳ್ಬಿಡೋಣ. ಯಾರಿಗೆ ಹೇಳ್ತೀರಾ? ಇಲ್ಲ, ಯಾರಿಗೂ ಹೇಳಲ್ಲ. ಯಾರಿಗೆ ಹೇಳ್ತಿರೋ? ಯಾರಿಗೂ ಹೇಳಲ್ಲ. ಯಾರಿಗನ ಹೇಳಿದ್ರೆ ಟೋಪಿ ಹಾಕೊಂಡು ಓಡಾಗ್ಬಿಡ್ತೀನಿ. ನಿಲ್ರೋ. ಸಿಕ್ಕಿದ್ದಿದ್ರೆ ಇವ್ರಿಗೂ ಡ್ರಗ್ಸು ಅದನ್ನು ಬಿಡ್ಬೋದಿತ್ತು.
ಸಾರಿ ಸರ್, ನೋಡಿಲ್ಲ. ಯಾರೋ ನೀನು? ನೋಡಿಲ್ಲ ಅಂತ ಹೇಳಿದ್ನಲ್ಲ ಸರ್. ನೋಡದೇ ಇದ್ರು ಪರವಾಗಿಲ್ಲ, ಯಾರು ನೀನು ಅಂತ ಕೇಳಿದ್ದು. ಚಂದ್ರಶೇಖರ್ ಅಂತ ಸರ್. ಯಾವ ಏರಿಯಾ? ಇದೇ ಏರಿಯಾ ಸರ್, 3ನೇ ಕ್ಲಾಸಲ್ಲಿ ಮನೆ. ನಾನು ಕಾಲೇಜ್ ಸ್ಟೂಡೆಂಟು. ನಾನು ಯಾವ ಏರಿಯಾ ಅಂತ ಕೇಳಿದ್ದು, ಕ್ರಾಸು ಕಾಲೇಜು ಅಲ್ಲ. ಹೇಳಿದ್ನಲ್ಲ ಸರ್, ಇದೇ ಏರಿಯಾ. ಅಂದಾಗೆ ನೀವ್ಯಾರು ಸರ್? ಪೊಲೀಸ್. ಹಾಂ, ಪೊಲೀಸಾ? ನನಗೂ ಪೊಲೀಸ್ ಆಗ್ಬೇಕಂತ ಆಸೆ ಸರ್. ದೊಡ್ಡನಾದ್ಮೇಲೆ ಆಗ್ತೀನಿ. ಬರಲ್ಲ ಸರ್, ಬಾಯ್. ಕೃತಿ ಕೃತೆ ಕೃತೆ ತೇಜು, ಏನಾಯ್ತಮ್ಮ ಕೃತಿಗೆ? ಏನಿಲ್ಲ, ಕಾಲೇಜಲ್ಲಿ ಸ್ವಲ್ಪ ತಲೆ ಸುತ್ತಂತಿದ್ಲು, ಅದಕ್ಕೆ ಕರ್ಕೊಂಬಂದೆ. ಹಾಗಿದ್ರೆ ಇರು, ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಅಯ್ಯೋ ಬೇಡ, ಸ್ವಲ್ಪ ಹೊತ್ತು ಮಲಗಿದ್ದಿದ್ರೆ ಹುಷಾರಾಗ್ತಾಳೆ, ಎಲ್ಲ ಸರಿ ಹೋಗುತ್ತೆ. ತೇಜು, ನಿಂಗೆ ಲೇಟ್ ಆಯಿತು, ನೀನು ಮನೆಗೆ ಹೊರಡು, ನಾವು ನೋಡ್ಕೊತೀವಿ ಕೃತಿನ. ಆಯ್ತು, ಹುಷಾರು. ಸರಿ ಬಸವ, ನನಗೊಂದು ಡೌಟು ಕಣೋ. ಏನು ಡೌಟು? ಇವಳು ಕಾಲೇಜ್ ಹತ್ರ ಏನಾದರೂ ಇಲಿಗಲ್ ಆ್ಯಕ್ಟಿವಿಟಿ ನಡೀತಿದ್ಯಾ? ಏನೋ ಸ್ವಂತ ತಂಗಿ ಮೇಲೆ ಅನುಮಾನ ಪಡ್ತೀಯಲ್ಲೋ? ಹಾಗಿದ್ರೆ ತೇಜುಗೆ ಏನಾದರೂ ಆಗಬೇಕಾಗಿತ್ತು ತಾನೆ? ಸಾರಿ ಕಣೋ. ಸರಿ, ನಾನು ಗಂಜಿ ಮಾಡ್ಕೊಂಬರ್ತೀನಿ. ಎದ್ಮೇಲೆ ಕುಡಿದ್ರೆ ಸ್ವಲ್ಪ ಸುಸ್ತಾಗಿ ಕಮ್ಮಿ ಆಗುತ್ತೆ. ಯಾಕ್ರೋ, ಏನ್ ವಿಷಯ? ನೀವು ನೆನ್ನೆ ಹೇಳಿದ್ರಲ್ಲ, ಯಾರನ್ನ ವಿಚಿತ್ರವಾಗಿರೋ ವ್ಯಕ್ತಿ ಸಿಕ್ತರೆ ಹೇಳಿ ಅಂತ. ಯಾರು ಸಿಕ್ಕಿದ್ರಾ? ಹ್ಞೂ ಸರ್, ಅವ್ನು ನಮ್ಮ ಫ್ರೆಂಡ್ ಕೃತಿ ಮನೆ ಹತ್ರ ಬಂದಿದ್ದ. ಒಳ್ಳೆ ಕಾಡ್ ಮನುಷ್ಯನ್ ತರ ಇದ್ದ. ಅವನ್ನ ನೋಡಿ ನಾವು ಭಯ ಬಿದ್ದು ಓಡೋಗ್ಬಿಟ್ವಿ ಸರ್. ಹೌದಾ? ನಿನ್ನೆ 3 ಗಂಟೆ ಟೈಮ್ ಅಲ್ಲ? ಹೌದು ಸರ್, ನಿನ್ನೆ ಹೆಚ್ಚು ಕಮ್ಮಿ 3 ಗಂಟೆ ಆಗಿತ್ತು. ರೆಡ್ ಶರ್ಟ್ ಹಾಕಿದ್ನಾ? ಹೌದು ಸರ್. ಕರಿ ಟೋಪಿ ಹಾಕಿದ್ನಾ? ಹೌದು ಸರ್, ನಿಮಗೂ ಸಿಕ್ಕಿದ್ನ? ಅದೆಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ನೀವು. ಹೌದು, ನನಗೂ ಸಿಕ್ಕಿದ್ದ. ಅವ್ನು ಮತ್ತೆ ಏನಾರ ಕಂಡ್ರೆ ತಗೊಳ್ಳಿ, ಈ ನಂಬರ್ಗೆ ಫೋನ್ ಮಾಡಿ. ಸರಿ ಸರ್. ಇದನ್ನ ತಗೋ, ಟ್ರೈ ಮಾಡು, ಒಳ್ಳೆ ಮಜಾ ಸಿಗುತ್ತೆ. ಓವರ್ಡೋಸ್ ಆಗಲ್ಲ ತಾನೆ? ನೋ ಚಾನ್ಸ್, ಸುಮ್ಮನೆ ಏನೋ ಒಂಥರ ಮಜಾ ಇದೆ ಕಣ್ರು. ಎಷ್ಟು ಕೊಟ್ರಿ ಇದಕ್ಕೆ? 15,000. 15,000 ಕೊಟ್ರಾ? ಅಷ್ಟೊಂದು ದುಡ್ಡು ಎಲ್ಲಿಂದ ತಂದ್ರು? ಬಾಯಿ ಕ್ರೆಡಿಟ್ ಕೊಡಲ್ಲ, ಅದಕ್ಕೆ ನಮ್ಮ ಬೈಕ್ನೇ ಅಡ ಇಟ್ಬಿಟ್ಟು ದುಡ್ಡು ತಂದ್ವಿ. ಇವತ್ತು ಹೇಗಾದರೂ ಮಾಡಿ ಆ ಬೈಕ್ನ ಬಿಡಿಸ್ಕೊಂಬರ್ಬೇಕು. ಅದಕ್ಕೆ ದುಡ್ಡು ಬೇಕು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊತಿರೋ? ನಮ್ಮ ಅಣ್ಣಂದಿರು ಇದ್ದಾರಲ್ಲ, ಅವ್ರ ಹತ್ರ ಈಸ್ಕೊಂಡು ಕೊಡ್ತೀನಿ. ಡೋಂಟ್ ವರಿ. ನಮ್ಮ ಅಣ್ಣಂದಿರು ಬರ್ತಾ ಇದ್ದಾರೆ ಕಣ್ರು. ಓಡ್ರು, ಓಡೋಗ್ರು ಇಲ್ಲಿಂದ. ದುಡ್ಡು ನಾನು ಅಡ್ಡ ತರ್ತೀನಿ. ಹೋಗ್ರು. ಏನೋ ಗೊತ್ತಿಲ್ಲ. ಕೃತಿ, ಕೃತಿ, ನೀನು ಇಲ್ಲೇ ನಮ್ಮ ಮಾಡ್ತಿದ್ಯಾ? ಅದು ಬಿಸಿಲು ಕಾಯ್ತಾ ಇದ್ದೀನಿ. ಅಲ್ಲಮ್ಮ, ಕಾಲೇಜಿಗೆ ಟೈಮ್ ಆಗಿಲ್ವಾ? ಈಗ ಬಿಸಿಲು ಕಾಯ್ತಾ ನಿಂತ್ಕೊಂಡ್ರೆ ಹೇಗೆ? ಹೋಗ್ಬೇಕು ಅಣ್ಣ, ನಾನು ಗುಡ್ ಸ್ಟೂಡೆಂಟ್ ಅಲ್ವಾ. ಲೋ ಬಸವ, ಏನೋ ಒಂಥರ ಸ್ಮೆಲ್ ಬರ್ತಿಲ್ವಾ? ಹೌದು ಕೋಣ, ಬರ್ತಾ ಇದೆ. ಆದರೆ ಏನಂತ ಗೊತ್ತಾಗ್ತಿಲ್ವಲ್ಲ. ಇರ್ಲಿ ಬಾ. ಕೃತಿ, ಕೃತಿ. ತೇಜು, ಸ್ವಲ್ಪ ಕೃತಿನ ಕಾಲೇಜ್ ಹತ್ರ ಹುಷಾರಾಗಿ ನೋಡ್ಕೊ. ಹೇ, ನೀನು ಯಾಕೆ ಬಂದೆ? ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋದು ಕಣೆ.
ನಾನು ಕಾಲೇಜಿಗೆ ಬರಲ್ಲ. ಯಾಕೆ ಏನಾಯ್ತು? ನಾ ಬರಲ್ಲ ಅಂದೆ ತಾನೆ. ಗೆಟ್ ಔಟ್. ಕೃತಿ ಯಾಕೋ ಈ ಥರ ಮಾತಾಡ್ತಿದ್ದಾಳೆ? ಏನಾಯ್ತು? ಮೋಸ್ಟ್ಲಿ ಇಬ್ರು ಜಗಳ ಆಡಿರ್ಬೇಕು. ಹಲೋ, ಹೌದಾ? ನೀವು ಹೇಳ್ತಾ ಇರೋದು ನಿಜಾನಾ? ಲೊಕೇಶನ್ ಕಳಿಸಿ, ನೀವು ಇವಾಗಲೇ ಬರ್ತೀನಿ ನಾನು ಅಲ್ಲಿಗೆ. ಅಣ್ಣ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಏನಮ್ಮ ಈಗ ತಾನೇ ಕಾಲೇಜಿಗೆ ಬರೋದಿಲ್ಲ ಅಂತ ಅವಳನ್ನ ಬೈದು ಕಳಿಸ್ದೆ? ಅದೆಲ್ಲ ನಿಮ್ಗೆ ಯಾಕೆ? ನಂಗೆ ಅರ್ಜೆಂಟ್ 15,000 ಬೇಕಿತ್ತು. 15,000ನಾ? ಯಾಕಮ್ಮ? ಯಾಕೆ ಏನು ಅಂತ ಕೇಳೋದಾದ್ರೆ ನಂಗೆ ಕೊಡಲೇಬೇಡಿ. ಸರಿ ಸರಿ, ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನೀನು ಸುಮ್ಮನೆ. ಹಾಂ, ಬೇಗ ಟ್ರಾನ್ಸ್ಫರ್ ಮಾಡಿ. ಬಾಯ್. ಬಸವ, ಇವಳಿಗೆ ಯಾಕೋ 15,000? ಏನೋ ಬೇಕಾಗಿರ್ಬೋದೇನೋ, ಕಳ್ಸೋಣ ಬಿಡು. ನನ್ನ ಮಕ್ಕಳ, ನೀವು ನನ್ನ ಹತ್ರ ಇಸ್ಕೊಂಡಿದ್ದು 10,000 ರೂಪಾಯಿ ಮಾಲು, ಈ ಹುಡುಗಿ ಹತ್ರ 15,000 ರೂಪಾಯಿ ಕಿತ್ತಿದ್ರಲ್ಲೋ? ಬೈ, ಸಮುದ್ರದಲ್ಲಿ 2 ಲೋಟ ನೀರು ಕಮ್ಮಿ ಆಗಿದ ತಕ್ಷಣ ಸಮುದ್ರಕ್ಕೇನು ಆಗಲ್ಲ ಬೈ. ನಮ್ಮ ಕಮಿಷನ್ ಅಂತ 5,000 ಇಸ್ಕೊಂಡಿದ್ವಿ, ಅದನ್ನು ನಿಂಗೆ ಕೊಟ್ಟಿದ್ದೀವಿ ಶ್ರೀಯ ಬಾಯ್. ಈಗ ಒಳ್ಳೆ ದಳಲ್ಲ ತಾನೆ? ಅವಳಿಗೆ ಫುಲ್ ಡೋಸ್ ಕೊಟ್ಟಿದ್ದೀನಿ. ನಾಳೆ ಮಧ್ಯಾಹ್ನದವರೆಗೂ ಹೇಳಲ್ಲ. ಏಯ್ ಓಡ್ರ, ಯಾರು ಪೊಲೀಸ್ ಕಂಡ್ರು? ಏಯ್, ಎಲ್ಲೋಡೋಗ್ತಾ ಇದೆಯೋ? ನನ್ನ ಮಗನೇ ಅವತ್ತೇ ಡೌಟ್ ಇತ್ತು ನಿನ್ನ ಮೇಲೆ. ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್, ಬಿಟ್ಬಿಡಿ ಸರ್. ಕೃತಿ, ಕೃತಿ ಇಲ್ಲಿದ್ದಾಳೆ. ಕೃತಿ, ಕೃತಿ? ಏಯ್, ಯಾರೋ ಕೃತಿ? ನಮ್ಮ ತಂಗಿ ಕೃತಿ ಕಣೋ. ನನ್ನ ಮಗನೇ ಎಲ್ಲರನ್ನೂ ಹಾಳು ಮಾಡಿದ್ಯೋ? ಇಂಥವ್ರನ್ನ ಬಿಡ್ಬೇಡಿ ಸರ್, ಗಲ್ ಶಿಕ್ಷೆ ಹಾಕಿ.